ಹೇಳಿ. ಅದು ಪರಮಾತ್ಮ ಪ್ರತ್ಯಕ್ಷನಾಗಿಯೇ ಬಂದು ನಿಂತಿರುವುದು. ಹೌದು ಸ್ವಾಮಿ. ಪರಮಾತ್ಮ ನಮ್ಮನ್ನು ಇಷ್ಟೊಂದು ಭಕ್ತಿಯಿಂದ ಪ್ರಾರ್ಥಿಸಲು ಕಾರಣವೇನು? ಪರಮಾತ್ಮ ಪರಮಾತ್ಮ ಹರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಿ ನಮ್ಮಲ್ಲಿ ಕೃಪೆ ತೋರು ದೇವ. ಪರಮಾತ್ಮ ಹಾಗೆ ಪರಮಾತ್ಮನನ್ನು ನೀಚಚರಿಯೆಂದೂ ನಿಂದಿಸಿದವು. ಆ ಪರಮಾತ್ಮನು ಪ್ರತ್ಯಕ್ಷನಾಗಿ ಬಂದು ನಮ್ಮನ್ನು ಕಾಲಿನಿಂದ ಒದೆದು ನಿನ್ನ ರಾಶಿಗೆ ವಕ್ರಯಿಸಿ ನಿನ್ನನ್ನು 7 ವರ್ಷಗಳ ಕಾಲ ಕಾಡಿಗೆ ಕಳಿಸುವೆನು ಎಂದು ನಾನು ಎಷ್ಟು ಬೇಡಿಕೊಂಡರು. ಎಲ್ಲ ಮೇಲೆ ಕರುಣೆ ತೋರದೆ ಮಾಯವಾಗಿ ಹೊರಟೆ ಹೋದನು. ಪರಮಾತ್ಮ ಆ ಶನಿ ಕೊಡುವ ಕಷ್ಟಗಳನ್ನು ನಮ್ಮನ್ನು ಕೈ ಬಿಡದ ನೀನೇ ಕಾಪಾಡಬೇಕು. ರಾಜೇಂದ್ರ, ಪರಮಾತ್ಮ ಅದಕ್ಕಾಗಿ ಹೇಳುವುದನ್ನು ಕೇಳು. ಶನಿಯನ್ನು ನಿಂದಿಸಬೇಕಾಗಿತ್ತು. ಆತನು ಹಾಡಿದ ಮೇಲೆ ಕಷ್ಟಗಳನ್ನು ಕೊಟ್ಟೇ ಕೊಡುವನು. ನನ್ನನ್ನೇ ಬಿಟ್ಟವನಲ್ಲ, ನನಗೆ 10 ಜನ್ಮಗಳೆತ್ತುವಂತೆ ಮಾಡಿರುವನು. ಇನ್ನು ನಿಮ್ಮಂತವರ ಪಾಡೇನು? ಹಾಗಾಗಿ ನಿನ್ನ ಶತ್ರುವಾಗಿರುವಂತಹ ಕೃಷ್ಣಕೇತು ಮಹಾರಾಜನು ನಿನ್ನ ರಾಜ್ಯಕ್ಕೆ ಮುತ್ತಿಗೆ ಹಾಕುವನು. ಅದಕ್ಕೆ ಮುಂಚಿತವಾಗಿ ನಿಮಗೆ ಬೇಕಾಗಿರುವ ಸಾಮಗ್ರಿಗಳನ್ನು ಮತ್ತು ದ್ರವ್ಯಗಳನ್ನು ತೆಗೆದುಕೊಂಡು ಎಲ್ಲಿಯಾದರೂ 7.5 ವರ್ಷಗಳ ಕಾಲ ತಲೆ ತಪ್ಪಿಸಿಕೊಳ್ಳಿ. ಆನಂತರ ನಿಮಗೆ ಸೌಖ್ಯ ಉಂಟಾಗುವುದು. ತಥಾಸ್ತು. ಏನು ಆ ಪರಮಾತ್ಮ